ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯವ್ಯಕ್ತರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಮುಖ್ಯವಾಗಿ ನನ್ನ ಶ್ರೇಯೋಭಿಲಾಷಿಗಳು ಅಶ್ವತ್ಥನಾರಾಯಣ ಅವರಿಗೆ ಪ್ರತ್ಯೇಕವಾಗಿ ನಾನು ನಮಸ್ಕಾರ ಇಷ್ಟಪಡ್ತೇನೆ. ಯಾಕಂದರೆ ಹತ್ರ 34 ವರ್ಷದಿಂದ ಪದ್ಮಶ್ರೀ ಡಯಾಗ್ನೋಸಿಸ್ನಲ್ಲಿ ಟೆಸ್ಟ್ಗಳು ನಡೀತಾ ಇರುತ್ತೆ. ಶ್ರೀಮತಿ ನನ್ನ ಸ್ವಂತ ಅಂಕಲ್ ಅಂತ ಕರೀತಾರೆ. ಯಾವುದೇ ಟೆಸ್ಟ್ ಆಗಲಿ ಏನಾಗಲಿ ಆಟೋಮೆಟಿಕ್ ಆಗಿ 50% ಡಿಸ್ಕೌಂಟ್ ಮಾಡಿ ಸಹಾಯ ಮಾಡ್ತಾರೆ. ಈ ರೀತಿ ನನಗೆ ಮಾತ್ರ ಅಲ್ಲ, ತುಂಬ ಜನಕ್ಕೆ ಅಲ್ಲಿ ಸಹಾಯ ಮಾಡುವಂಥ ಪರಿಸ್ಥಿತಿ ಇದೆ. ಅಂಥ ಹೃದಯ ಶ್ರೀಮಂತರು ನಮ್ಮ ಅಶ್ವತ್ಥನಾರಾಯಣ ಅವರು. ನಮ್ಮ ಅಧ್ಯಕ್ಷ ಬಗ್ಗೆ ಹೇಳಬೇಕಾಗಿಲ್ಲ, ಅವ್ರಿಗೆ ಸಹಾಯ ಆಗಬೇಕಂತ ಯೋಚನೆ ಮಾಡೋರು ನಮ್ಮ ಅಧ್ಯಕ್ಷರು. ನಮ್ಮ ಮುಸ್ರಿ ಅವರಷ್ಟೇ ಫೋನ್ ಮಾಡ್ತಾರೆ, ಅಕೌಂಟ್ ಕಳಿಸ್ಕೊಡಿ, ಅಕೌಂಟ್ ನಂಬರು, ನಾವು ಇಮಿಡಿಯೇಟ್ ಆಗಿ ನೀವು ಟ್ರಾನ್ಸ್ಫರ್ ಮಾಡ್ತೇವೆ ಅಂತ. ಅಂದರೆ ಕಷ್ಟದಲ್ಲಿರುವಾಗ ಸಂಘ ಯಾಕೆ ಇರಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ನಾವು ಸಂಘ ಕೇವಲ ಸುಖ ಕಷ್ಟಕ್ಕೆ ಕೈನಡಿಕೆ ಮಾತ್ರ ಸಂಘ ಇರಬೇಕನ್ನೋದು ನಮ್ಮ ಫಿಲ್ಮ್ ಚಾಂಬರ್ ಆಗ್ಬೋದು, ನಿರ್ಮಾಪಕರ ಸಂಘ ಆಗ್ಬೋದು, ಕಲಾವಿದರ ಸಂಘ ಆಗ್ಬೋದು, ನಿರ್ದೇಶಕ ಸಂಘ ಆಗ್ಬೋದು, ನಿರ್ದೇಶಕ ಸಂಘ ಎಲ್ಲ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಯಾಕಂದರೆ ಈ ಕಾಲದಲ್ಲಿ ಆರೋಗ್ಯ ಅನ್ನೋದು ತುಂಬ ಕಾಸ್ಟ್ಲಿ. ಕೆಮ್ಮು ಅಂತ ಹಾಸ್ಪಿಟ್ಲ್ಗೆ ಹೋದರೆ 1 ಲಕ್ಷ ರೂಪಾಯಿ ಬಿಲ್ ಆಗುತ್ತೆ. ಎಲ್ಲರೂ ಸಕ್ಸಸ್ಫುಲ್ ಡೈರೆಕ್ಟರ್ಸ್ ಅಲ್ಲ, ಎಲ್ಲರೂ ಸಕ್ಸಸ್ಫುಲ್ ನಿರ್ಮಾಪಕರಲ್ಲ. 10 ಜನ ಇರ್ತಾರೆ ಅದೃಷ್ಟವಂತರು, 90% ಕಷ್ಟದಲ್ಲಿ ಇರ್ತಾರೆ. ಅಂಥವ್ರಿಗೆ ಈ ಸಂಘಗಳು ಬೇಕಾಗಿರುತ್ತೆ. ಈಗಿರುವಂಥ ಅಧ್ಯಕ್ಷ ಆಗ್ಬೋದು, ಸೆಕ್ರೆಟರೀಸ್ ಆಗ್ಬೋದು, ಉಪಾಧ್ಯಕ್ಷ ಆಗ್ಬೋದು, ಎಲ್ಲರೂ ನಿರ್ಮಾಪಕ ಪರವಾಗಿ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಸಾರಾ ಗೋವಿಂದ್ ಅವರು ಅಷ್ಟೇ, ಕಲ್ಯಾಣ ನಿಧಿಗೆ ಅವರ ಅಧ್ಯಕ್ಷರು, ಅವರು ಯೋಚನೆ ಮಾಡ್ತಾರೆ ನ್ಯಾಯವಾಗಿ ಯಾರಿಗೆ ಸಹಾಯ ಮಾಡಬೇಕು ಅನ್ನೋದನ್ನ. ತುಂಬ ಜನಕ್ಕೆ ಸಹಾಯ ಆಗ್ತಾ ಇದೆ ನಮ್ಮ ಸಂಘದಿಂದ. ನಮ್ಮ ಸಂಘಕ್ಕೆ ಯಾವತ್ತೂ ಋಣಿಯಾಗಿರ್ತೀನಿ ನಾನು. ನಮ್ಮ ಮನೋಜ್ ಕುಮಾರ್ ಅವರು, ಗಣೇಶ್ ಅವರಿಬ್ಬರು ಆಪ್ತರು, ಕೃಷ್ಣಾಂಜಲಿ ಇದ್ದ ಹಾಗೆ ಅನ್ಕೋಬೇಕು. ಏನೇ ಯಾರಿಗಾದ್ರೂ ಒಬ್ಬ ಪೇಷಂಟ್, ನಮ್ಮ ಸಂಘದವರಾಗ್ಬೋದು, ನಮ್ಮ ಫ್ರೆಂಡ್ಸ್ ಆಗ್ಬೋದು, ಯಾರಾದ್ರೂ ಗಣೇಶ್ ರಾವ್ ಇಂಥ ಕಲಾವಿದೆ JC ಜನರಲ್ ಹಾಸ್ಪಿಟಲ್ ಜಾಯ್ನ್ ಆಗಿದ್ದಾರೆ ಅಂದ ತಕ್ಷಣ ಗಣೇಶ್ ರಾವ್ ಫಸ್ಟ್ ಹೋಗ್ತಾರೆ ಅಲ್ಲಿಗೆ. 2000-3000 ಫಸ್ಟ್ ಕೊಟ್ಬಿಟ್ಟು ಅಲ್ಲಿರೋ ಸ್ಟಾಫ್ಗಳನ್ನ ಹೇಳಿ ನಮ್ಮ ಅಶ್ವತ್ಥನಾರಾಯಣ ಪರವಾಗಿ ಅವ್ರು ತುಂಬ ಕೆಲಸ ಮಾಡ್ತಾರೆ. ಗಣೇಶ್ ರಾವ್ ಅವರು ನಟರಾಗಿ 333 ಪಿಕ್ಚರ್ ಮಾಡೋದು ದೊಡ್ಡದಲ್ಲ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾರಲ್ವಾ. ನಿಜವಾಗ್ಲೂ ಗಣೇಶ್ ಅವ್ರ ಹೃದಯ ತುಂಬ ದೊಡ್ಡದು. ಮನೋಜ್ ಕುಮಾರ್ ಅವರು ಸಮಾಜ ಸೇವಕರು, ಬ್ಲಡ್ ಬ್ಯಾಂಕ್ ಇದೆ, ಲೈನ್ಸ್ ಸಹಕಾರದಿಂದ ಎಷ್ಟು ವರ್ಷದಿಂದ ಅವರು ಈ ರಕ್ತದಾನ ಆಗಬಹುದು, ಬೇರೆ ರೀತಿ ಸಹಾಯ ಮಾಡ್ತಾ ಇರ್ತಾರೆ. ನನ್ನ ಮಗನಿಗೆ ಡೆಂಗು ಬರುವಾಗ ವೈಟ್ ಪ್ಲೇಟ್ಸ್ ಅರ್ಜೆಂಟ್ ಬೇಕಂತ ಕೇಳುವಾಗ ನಾನು ಫಸ್ಟ್ ಫೋನ್ ಮಾಡಿದ್ದು ಮನೋಜ್ ಕುಮಾರ್ ಅವರಿಗೆ. ಇಮಿಡಿಯೇಟ್ ಒಬ್ಬ ಸ್ಟೂಡೆಂಟ್ ಬಂದು ರಕ್ತ ಕೊಟ್ಟಿದ್ದಾನೆ. ಆ ವೈಟ್ ಪ್ಲೇಟ್ಸ್ ಬರಲಿಲ್ಲ ಅಂದರೆ ನನ್ನ ಮೊಮ್ಮಗನ ಕೈ ಸಿಗ್ತಾ ಇರಲಿಲ್ಲ. ಇದು ದೊಡ್ಡದು. ಒಂದು ಮರ ನೆರಳು ಕೊಡ್ತಾ ಇದೆ. ಒಬ್ಬ ಮನುಷ್ಯನಾಗ್ಬಿಟ್ಟು ನಾವು ಯಾರಿಗೆ ಸಹಾಯ ಮಾಡಲಿಲ್ಲ ಅಂದರೆ ಆ ಜನ್ಮನೇ ವೇಸ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ ಅಂತ ಅವರು ಇವರೆಲ್ಲ ಇವ್ರ ಸಹಕಾರದಿಂದಾನೇ ನಾನು 117 ಸಲ ರಕ್ತದಾನ ಮಾಡಿದ್ದೀನಿ. ನಾನು ಹುಟ್ಟಿದಬ್ಬ ದಿನ 1 ತಿಂಗಳ ಮುಂಚಿತವಾಗಿ ಮನೋಜ್ ಕುಮಾರ್ ಫೋನ್ ಮಾಡ್ತಾರೆ, ಯಾವಾಗ ಸರ್ ಕ್ಯಾಂಪ್ ಇಲ್ಲಿ ಮಾಡೋಣ ಹಂಗೆ ಹೀಗೆ ಅಂತ. ಶೂಟಿಂಗ್ ಹತ್ರನೇ ಬ್ಲಡ್ ಬ್ಯಾಂಕ್ಲಿ ಕರ್ಕೊಂಡು ಬರ್ತಾರೆ. ನಾನು ಬ್ಯುಸಿ ಆಗಿದ್ರೆ ಒಂದು ಮೊಬೈಲ್ ಬಸ್ಸೇ ಕಳಿಸ್ಕೊಡ್ತಾರೆ ಬ್ಲಡ್ ಕಲೆಕ್ಟ್ ಮಾಡೋಕ್ಕೆ. ಇಂಥ ಒಳ್ಳೆ ಹುದ್ದೆಯವರಂತವ್ರು ನಮ್ಮ ಗಣೇಶ್ ರಾವ್, ಮನೋಜ್ ಕುಮಾರ್ ಅವರು. ಇನ್ನು A2 ಮ್ಯೂಸಿಕ್, ಶ್ರೀ ಮ್ಯೂಸಿಕ್. ದೊಡ್ಡವ್ರಿಗೆ ಯಾರಾದ್ರು ಸಹಾಯ ಮಾಡ್ತಾರೆ, ಸಣ್ಣವ್ರಿಗೆ ಸಹಾಯ ಮಾಡ್ಬೇಕಂದ್ರೆ ಯಾರಿಗೆ ಮನಸ್ಸು ಬರಲ್ಲ. ಬಟ್ ನಮ್ಮ ಚಿಕ್ಕನ್ನವ್ರಿಗೆ ಹೆಸರು ಚಿಕ್ಕನ್ನಾಗಿ ಇಟ್ಕೊಂಡಿದ್ದಾನೆ, ದೊಡ್ಡನ್ನ ಅಂತಿರ್ಬೇಕು. ದೊಡ್ಡ ಮನಸ್ಸು. ಸಣ್ಣ ಕಂಪನಿ ಎಲ್ಲಕ್ಕೂ
ತುಂಬ ಸಹಾಯ ಮಾಡುವರು ನಮ್ಮ ಚಿಕ್ಕನವರು. ನಮ್ಮ ವಿಷ್ಣುವವರು ಆಗ್ಬೋದು, ಗುರುಗಳು ಬಂದರು. ಗುರುಗಳೇ ನಮಸ್ಕಾರ. ಅವ್ರ ಬಗ್ಗೆ ಏನು ಹೇಳಬೇಕು? ರಾಜ್ಕುಮಾರ್ ಅವ್ರ ಜೊತೆ ಕೆಲಸ ಮಾಡಿ ರಾಜ್ಕುಮಾರ್ ಸರಿಯಾಗಿ ನಟನೆ ಮಾಡಿದಂಥ ಮಹಾನ್ ಕಲಾವಿದರು ನಮ್ಮ ಶ್ರೀನಿವಾಸ ಮೂರ್ತಿ ಅವರು. ನಾನು ಮಾಡಿದ 92 ಕನ್ನಡ ಚಿತ್ರದಲ್ಲಿ ಹತ್ರತ್ರ ಒಂದು 45 ಚಿತ್ರ ಶ್ರೀನಿವಾಸ ಮೂರ್ತಿ ಆಕ್ಟ್ ಮಾಡಿದ್ದಾರೆ. ಎಲ್ಲಿ ಇದ್ರು ವಾರಕ್ಕೂ 10 ದಿನಕ್ಕೋಸ್ಕರ ಫೋನ್ ಮಾಡ್ತಾರೆ, ಹೇಗಿದ್ರೆ ಡೈರೆಕ್ಟ್ರೆ, ಏನ್ ಮಾಡ್ತಾ ಇದ್ದೀರ ಅಂತ. ಮನುಷ್ಯರಿಗೆ ಸಹಾಯ ಇರಬೇಕು. ಶ್ರೀನಿವಾಸ ಮೂರ್ತಿ ಅವರು ಒಳ್ಳೆ ನಟರು, ಒಳ್ಳೆ ಮನುಷ್ಯರು ಅಂತ ಮಹಾನ್ ವ್ಯಕ್ತಿ. ಇನ್ನು ನಮ್ಮನ್ನು ಬೆಳೆಸಿದಂಥ ಮಹನೀಯರೆಲ್ಲ ಇಲ್ಲೇ ಇದ್ದಾರೆ. ಪತ್ರಿಕಾ ಸಹೋದರರು, ಮಾಧ್ಯಮದವರು. ಈ 36 ವರ್ಷದಲ್ಲಿ ನಿಮ್ಮಿಂದ ನಾವು ಆಚೆ ಬಂದಿದ್ದೀವಿ. ನಾವು ನಮ್ಮ ತಪ್ಪುಗಳನ್ನ ನೀವು ಟೀಕೆ ಮಾಡಿದ್ರಿ, ಸಪೋರ್ಟ್ ಮಾಡಿದ್ರಿ, ನಮ್ಮನ್ನು ಬೆಳೆಸಿದ್ರಿ. ನಿಮ್ಮ ಸಹಾಯ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ನಮ್ಗೆ ಯಾವ ರೀತಿ ನೀವು ಸಹಾಯ ಮಾಡಿ ನಮ್ಮನ್ನು ಬೆಳೆಸಿದ್ರು, ಅದೇ ರೀತಿ ಒಬ್ಬ ಕಲಾವಿದರಾಗಿ ಗಣೇಶನ ಬೆಳೆಸಿದ್ರಿ. ಒಬ್ಬ ನಿರ್ಮಾಪಕರಾಗಿ ಇವತ್ತು ನೀವು ಬೆಳೆಸಬೇಕು, ಅವ್ರ ಸಹಕಾರ ಕೊಡ್ಬೇಕಂತ ನಾನು ಹೃದಯಪೂರ್ವಕ ಕೇಳ್ಕೊಂತ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಟು ಗಣೇಶ ತಾರಕೇಶ್ವರ ಯೂನಿಟ್ ಆಲ್ಸೋ. ಇವತ್ತೇ ಗಣೇಶ್ ಅವರ ಸಿನಿಮಾ ತಾರಕೇಶ್ವರ ಹೌಸ್ಫುಲ್ ಆಯಿತು, ಸ್ಟ್ಯಾಂಡಿಂಗ್ ಆಡಿಯನ್ಸ್ ಇದ್ದಾರೆ. ಈ ಕಾಲದಲ್ಲಿ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಹೇಳ್ಬೇಕಾಗಿಲ್ಲ. ಸಿನಿಮಾ ಮಾಡಿದ ಮೇಲೆ ಬಿಡುಗಡೆ ಮಾಡಬೇಕಂದ್ರೆ ಇನ್ನೆಷ್ಟು ಕಷ್ಟನೂ ಹೇಳ್ಬೇಕಾಗಿಲ್ಲ. ಆದ್ರೂ ಪುರುಷೋತ್ತಮ ಅವರು ನನ್ನ ಹತ್ರ ಕೆಲಸ ಮಾಡಿರ್ಬೋದು, ಬಟ್ ನಿರ್ಮಾಪನ ಹೆಂಗ್ ಸೇವ್ ಮಾಡ್ಬೇಕನ್ನೋದನ್ನ ಅವ್ರ ಹೃದಯದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಅವ್ರು ಶ್ರೀಮತಿ ಅವರು ಅಷ್ಟೇ, ಪ್ರೊಡಕ್ಷನ್ ಡಿಸೈನಿಂಗ್ ಅವರು ಶ್ರೀಮತಿ ಅವರು ಪಾರ್ವತಿ ಪರಮೇಶ್ವರ ಇದ್ದ ಹಾಗೆ ಗಂಡ ಹೆಂಡತಿ ತುಂಬಾ ಕಷ್ಟಪಡ್ತಾರೆ ನಿರ್ಮಾಪಕಗೋಸ್ಕರ. ಗಣೇಶ್ ರಾವ್ ಪುರುಷೋತ್ತಮ ನಿಮಗೆ ಫಸ್ಟ್ ಸಕ್ಸಸ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. 100%. ಸಿನಿಮಾ ನಾವು ನಾಗದೇವತೆ ಮಾಡಿದ್ದೀವಿ, ಕ್ರೋರ್ಸ್ ಖರ್ಚು ಮಾಡಿದ್ದೀವಿ, ಗ್ರಾಮ ದೇವತೆ ಮಾಡಿದ್ದೀವಿ, ದೊಡ್ಡ ದೊಡ್ಡ ಸಿನಿಮಾ ಆಚುಂಚನೆ ಮಾಡಿದ್ವಿ. ಬಟ್ ಎಷ್ಟು ಕಾಂಪ್ಯಾಕ್ಟ್ ಆಗಿ ಆನಂದವಾಗಿ ಮಾಡಬೇಕು, ನಿರ್ಮಾಪಕ ತೊಂದರೆ ಕೊಡ್ತೇವೆ ನಿಮಗೆ ಗೊತ್ತು. ನಾನು ಅಷ್ಟೇ, ನನ್ನ ಜೀವನದಲ್ಲಿ ಯಾವತ್ತೂ ನಮ್ಮ ನಿರ್ಮಾಪಕರಿಗೆ ತೊಂದರೆ ಕೊಡಲಿಲ್ಲ, ತೊಂದರೆ ಕೊಡಲ್ಲ. ಅದರಿಂದ ನಾನು 106 ಚಿತ್ರ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ತು. ಓಕೆ, ಎಲ್ರಿಗೂ ಶುಭ ಹಾರೈಸ್ತಾ ಇದ್ದೀನಿ. ಗಣೇಶ್ ರಾವ್, ಪುರುಷೋತ್ತಮ್, ನಿಮ್ಮ ಟೀಮ್ ಎಲ್ರಿಗೂ ಬಾಬಾ ಅವರ ಆಶೀರ್ವಾದ ಇಲ್ಲ ಅಂತ ಪ್ರಾರ್ಥನೆ ಮಾಡ್ತೇನೆ. ನಾನು ಪೂಜಿಸಿ ಆರಾಧಿಸೋ ಭಗವಾನ್ ಸಾಯಿರಾಮ್ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ಆಯುಷ್, ಆರೋಗ್ಯ, ಸುಖ, ಸಂತೋಷ ಕೊಡಲಿ ಅಂತ. ಸಾಯಿರಾಮ್, ಗಾಡ್ ಬ್ಲೆಸ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.